ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಲೆವೆಲ್ಸ್ ಕರೆಕ್ಟಾಗಿ ರೆಸ್ಪೆಕ್ಟ್ ಮಾಡಿದ್ಯಾ ಅಂತ ನೋಡೋಣ. ಸೊ ನಿನ್ನೆ ನಾವು ನೋಡಿದ್ರೆ ಮಾರ್ಕೆಟ್ 24,933 ಪೋಸ್ಟ್ ಮಾರ್ಕೆಟ್ ಎಂಡ್ ಆಗಿತ್ತು. ಇವತ್ತು ಮಾರ್ಕೆಟ್ ಓಪನ್ ಆಗಿದ್ದು 24,964, ಅಂದರೆ 30 ಪಾಯಿಂಟ್ಸ್ ಓಪನ್ ಆಗಿದೆ ಅಷ್ಟೇ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸಲ್ಲೇ ಇತ್ತು. ನಾನು ಕೊಟ್ಟಿದ್ದ ರೆಸಿಸ್ಟೆನ್ಸ್ ಕೂಡ ದಾಟಲಿಲ್ಲ. 25,000 ಇದಕ್ಕೆ ತುಂಬ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಆಗಿದೆ. ಆಮೇಲೆ ನಮ್ಗೆ ಸಪೋರ್ಟ್ ಆಗಿತ್ತು 24,842. ಇವತ್ತು ನೋಡಿ ಮಾರ್ಕೆಟ್ ತುಂಬ ಹೊತ್ತು ಕನ್ಸಲ್ಟೇಷನ್ ಪೇಜಲ್ಲೇ ಇತ್ತು. ಇದು ಆ್ಯಕ್ಚುಲಿ ಒಂಥರ ಡೈರೆಕ್ಷನ್ಲೆಸ್ ಮಾರ್ಕೆಟ್ ಅಂತ ಹೇಳ್ಬೋದು. ಬೆಳಗ್ಗೆ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು, ಮತ್ತೆ ರಿಕವರಿ ಮಾಡ್ತು, ಮತ್ತೆ ನಿಧಾನ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು, ಮತ್ತೆ ರಿಕವರಿ ಮಾಡ್ತು. ನಾನು ನಿನ್ನೆ ಈ ಟ್ರೆಂಡ್ ಲೈನ್ನ ಪ್ಲಾಟ್ ಮಾಡ್ಬಿಟ್ಟು ಕರೆಕ್ಟಾಗಿ ಹೇಳಿದ್ದೆ, ಏನಾದರೂ ಈ ಟ್ರೆಂಡ್ ಲೈನ್ ದಾಟ್ತು ಅಂದ್ಕೊಳ್ಳಿ, ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ ನೋಡ್ಕೊಳ್ಳಿ. ನಾನು ಎಕ್ಸಾಕ್ಟ್ಲಿ ನನಗೂ ಕೂಡ ಸ್ವಲ್ಪ ಲಾಸ್ ಆಗಿತ್ತು, ಇಲ್ಲಿ ಹೋಲ್ಡ್ ಮಾಡಿದ್ದೆ. ಆ ವಿಡಿಯೋ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಎಕ್ಸಾಕ್ಟ್ಲಿ ಈ ಟ್ರೆಂಡ್ ಲೈನ್ ಕ್ರಾಸ್ ಆಗ್ತಿದ್ದಂಗೆ ನಾನು ಒಂದು ಪುಟ್ ಸೈಡ್ ಎಂಟ್ರಿ ಆದೆ. ಈಸಿಯಾಗಿ ಒಂದೇ ಒಂದು ಕ್ಯಾಂಡಲ್ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಮೊಮೆಂಟಮ್ನ. ಆಮೇಲೆ ಈ ಕಾಲ್ ಸೈಡು ಕೂಡ ಇಲ್ಲೂ ಕೂಡ ಒಂದು ಚಿಕ್ಕ ಸ್ಕ್ಯಾಲ್ಪ್ ಮಾಡಿದ್ದೀನಿ. ಅದೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಾನು ಎಲ್ಲಿ ಕ್ಯಾಪ್ಚರ್ ಮಾಡಿದೆ, ಹೆಂಗೆ ಸೈಕಾಲಜಿ ಮೇಂಟೈನ್ ಮಾಡಬೇಕು ಅಂತೆಲ್ಲ ನಾನೊಂದು ರೀಲ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ನೋಡ್ಕೊಳ್ಳಿ, ಪರ್ಫೆಕ್ಟಾಗಿ ನಮ್ಮ ಲೆವೆಲ್ಸ್ ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ರಿಜೆಕ್ಷನ್ ತೊಗೊಂಡಿದೆ, ಇಲ್ಲೂ ಕೂಡ ರಿಜೆಕ್ಷನ್ ತೊಗೊಂಡಿದೆ. ಇದಾಗಿತ್ತು ನಮ್ಮದು ಫಿನ್ ನಿಫ್ಟಿ ಎಕ್ಸ್ಪೈರಿ ಡೇ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ, ಒಂದ್ಸತಿ ಹೋಗಿ ನೋಡೋಣ. ಓಕೆ, ಸೊ ನೋಡ್ಕೊಳ್ಳಿ, ಬ್ಯಾಂಕ್ ನಿಫ್ಟಿನೂ ಕೂಡ ನಾನು ನಿನ್ನೆ ಹೇಳಿದ್ದೆ, ಇದು ಸ್ಟ್ರಾಂಗೆಸ್ಟ್ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ, ಆಮೇಲೆ ರೆಸಿಸ್ಟೆನ್ಸ್ 2 ಆಗುತ್ತೆ, ಆಮೇಲೆ ಇದೊಂದು ಸಪೋರ್ಟ್ ಆಗಿರುತ್ತೆ, ಆಮೇಲೆ ಸಪೋರ್ಟ್ 2 ಆಗಿರುತ್ತೆ ಅಂತ. ಮಾರ್ಕೆಟ್ ನೋಡ್ಕೊಳ್ಳಿ, ಇವತ್ತು ಫ್ಲಾಟ್ ಓಪನ್ನೇ ಆಗಿತ್ತು. ಫ್ಲಾಟ್ ಓಪನ್ ಆಗಿ ಒಂದ್ಸರಿ ರಿಜೆಕ್ಷನ್ ತೊಗೊಂತು ನಾವು ಹಾಕಿರೋ ಸಪೋರ್ಟ್ ಹತ್ರ. ಮತ್ತೆ ಮಾರ್ಕೆಟ್ ಎಲ್ಲಿಂದ ಕೆಳಗಡೆ ಹೋಗಿತ್ತು ಅಲ್ಲಿ ತನಕನೇ ಮೊಮೆಂಟಮ್ ಕೊಡ್ತು. ಮತ್ತೆ ನೋಡಿ, ಮತ್ತೆ ಇದೇ ಝೋನಲ್ಲಿ ತುಂಬ ಹೊತ್ತು ಕನ್ಸಾಲಿಡೇಟ್ ಮಾಡ್ತು. ಇಲ್ಲಿ ತುಂಬ ಜನದ್ದು ಸ್ಟಾಪ್ ಲಾಸ್ಗಳು ಅಂಟಾಗಿದೆ. ಐದರ್ ಕಾಲ್ ಸೈಡೇ ಆಗಿರಲಿ, ಐದರ್ ಪುಟ್ ಸೈಡೇ ಆಗಿರಲಿ, ತುಂಬ ಜನ ಇಲ್ಲಿ ಟ್ರ್ಯಾಪ್ ಆದರು. ಮತ್ತೆ ನಿಧಾನಕ್ಕೆ ಮೊಮೆಂಟಮ್ ಕೊಟ್ಟು, ಮತ್ತು ಇದು ಕೂಡ ಕನ್ಸಾಲಿಡೇಷನ್ ಝೋನೇ. ಏನೋ ತುಂಬ ಮೊಮೆಂಟಮ್ ಕೊಟ್ಟಿದೆ ಅಂತಲ್ಲ, ಈ ಝೋನಿಂದ ಆಚೆ ಬಂದ್ಬಿಟ್ಟು ಮತ್ತೆ ಅಲ್ಲೂ ಕನ್ಸಾಲಿಡೇಟ್ ಆಯಿತು, ನೋಡ್ಬೋದು ಇಲ್ಲಿ ಎಕ್ಸಾಕ್ಟ್ಲಿ. ಆಮೇಲೆ ಇಲ್ಲಿಂದ ಸ್ವಲ್ಪ ಡೌನ್ ಸೈಡ್ ಮೊಮೆಂಟಮ್ ಸ್ಟಾರ್ಟ್ ಆಯಿತು ಅರೌಂಡ್ 220. ನೀವು ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಮತ್ತೆ ಇಲ್ಲಿ ರಿಜೆಕ್ಷನ್ ತೊಗೊಂಡು ಇಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ಮೊಮೆಂಟಮ್ ಕೊಟ್ಟಿದೆ. ಒಂದೇ ಒಂದು ಸ್ಪೈಕ್ ಕೊಡ್ತು, ದೊಡ್ಡ ಸ್ಪೈಕ್ ಕೊಡ್ತು. ಇದು ಯಾಕೆ ರಿಟರ್ನ್ ಆಯಿತು ಅಂದರೆ ಇಲ್ಲೂ ಕೂಡ ಇವತ್ತು ಆಲ್ ಟೈಮ್ ಹೈ, ಅದಕ್ಕೆ ಸೆಲ್ಲರ್ಸ್ ಆಕ್ಟಿವೇಟ್ ಆದರು. ಆಮೇಲೆ ನಿಫ್ಟಿಲೂ ಕೂಡ 25,000 ಅಲ್ಲೂ ಕೂಡ ಸೆಲ್ಲರ್ಸ್ ಆಕ್ಟಿವೇಟ್ ಆದರು. ಆಮೇಲೆ ನಿಫ್ಟಿ 50ಲೂ ಕೂಡ ಅರೌಂಡ್ 26,000, ಅದಕ್ಕೆ 3 ಕಡೆಯಿಂದನೂ ಸೆಲ್ಲಿಂಗ್ ಬಂತು. ಅದಕ್ಕೋಸ್ಕರನೇ ಎಕ್ಸಾಕ್ಟ್ಲಿ ಮಾರ್ಕೆಟ್ ಇಲ್ಲಿಗೆ ಪುಷ್ ಆಯಿತು. ಸೊ ಇವತ್ತು ನೀವು ನೋಡ್ಬೋದು, ಇದೊಂದು ಡೈರೆಕ್ಷನ್ ಲೆಸ್ ಮಾರ್ಕೆಟ್ ಆಗಿರುತ್ತೆ, ಎಲ್ಲೂ ಕೂಡ ಹೋಗಿಲ್ಲ. ಈ ಸೈಡ್ ವೇಸ್ ಮಾರ್ಕೆಟ್ ಅಂತಲೂ ಕೂಡ ಕರಿಬೋದು. ಏನೂ ಕೂಡ ತುಂಬ ಪ್ರೀಮಿಯಮ್ಸು ನಮಗೆ ಫ್ಲಕ್ಚುಯೇಟ್ ಆಗಿಲ್ಲ, ಆಮೇಲೆ ಮೊಮೆಂಟಮ್ ಕೂಡ ಸಿಕ್ಕಿಲ್ಲ. ಸೊ ನಾಳೆ ಯಾರ್ಯಾರು ಟ್ರೇಡ್ ಮಾಡ್ತಿರೋ ನೋಡ್ಕೊಳ್ಳಿ. ನಮಗೆ ಒಂದು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಬಂದು 54,000, ಸಪೋರ್ಟ್ ಬಂದು ನಮಗೆ 53,871 ಇದೆ. ಸೆಕೆಂಡ್ ಸಪೋರ್ಟ್ ಬಂದು 53,500 ಇದೆ. ಇದನ್ನು ದಾಟ್ತು ಅಂದ್ಕೊಳ್ಳಿ, ಆರಾಮಾಗಿ 500 ಪಾಯಿಂಟ್ಸ್ ಮೊಮೆಂಟಮ್ ಕೊಡುತ್ತೆ. ಅಟ್ಲೀಸ್ಟ್ 250 ಪಾಯಿಂಟ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾಳೆಗೋಸ್ಕರ ವೇಟ್ ಮಾಡಿ. ನೋಡಿ, ನೀವೇ ನೋಡ್ಕೊಬೋದು. ಇದು ಫ್ರೈಡೇ, ಓಕೆ, ಮಂಡೇ, ಟ್ಯೂಸ್ಡೇ 2 ಡೇಸ್ ನೋಡ್ಕೊಳ್ಳಿ, ಮಾರ್ಕೆಟ್ ಏನು ಅಷ್ಟು ಮೊಮೆಂಟಮ್ ಕೊಟ್ಟಿಲ್ಲ, ಸೈಡ್ ವೇಸಲ್ಲೇ ಇದೆ. ನಿನ್ನೆ ಆದರೂ ಒಂದು ಅಪ್ವರ್ಡ್ ರೇಂಜಲ್ಲಿ ಇತ್ತು, ಇದೇನು ಅಪ್ ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಒಂದು ರೇಂಜಲ್ಲಿತ್ತು ಮಾರ್ಕೆಟ್. ಓಕೆನಾ, ನೋಡ್ಕೊಳ್ಳಿ, ಇವತ್ತು ಅಷ್ಟೇ ಪರ್ಫೆಕ್ಟ್ ಸೈಡ್ ವೇಸಲ್ಲೇ ಇತ್ತು. ನಾಳೆ ನನಗನ್ಸುತ್ತೆ ಏನಾದರೂ ರಿಜೆಕ್ಷನ್ ತೊಗೊಂಡು ಇವತ್ತು ಆಲ್ ಟೈಮ್ ಆಗಿ ಮಾಡಿರೋದ್ರಿಂದ ಡೌನ್ ಸೈಡ್ ಮೊಮೆಂಟಮ್ ಕೊಡ್ಬೋದು ಅಂತ. ಬಟ್ ವೇಟ್ ಮಾಡಿ, ನಾವು ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋದು ಬೇಡ, ನಾವು ಅನಲೈಸ್ ಮಾಡೋಣ. ಸೊ ಇದ್ರ ಕೆಳಗಡೆ ಏನಾದರೂ 53,871 ಕೇಳ್ಸ್ ಸಸ್ಟೈನ್ ಆಗ್ತಾ ಇದೆ ಅಂದ್ಕೊಳ್ಳಿ, ಮಾರ್ಕೆಟ್ ಇಲ್ಲಿವರೆಗೂ ಬಂದೇ ಬರುತ್ತೆ. ಸೊ ನಾಳೆಗೂ ಯಾರ್ಯಾರು ಟ್ರೇಡ್ ಮಾಡ್ತಿರೋ ದಯವಿಟ್ಟು ವೇಟ್ ಮಾಡಿ. ಸೊ ನೋಡ್ಕೊಳ್ಳಿ, ಇದೂ ಕೂಡ ತುಂಬ ದಿವಸದಿಂದ ಕೆಳಗಡೆಯಿಂದನೇ ಬರ್ತಾ ಇದೆ. 6 ಸೆಪ್ಟೆಂಬರಿಂದ ನೋಡ್ಕೊಳ್ಳಿ, ನಿಮಗೆ 50,473 ಇತ್ತು, ಇವಾಗ 400 ಪಾಯಿಂಟ್ಸ್ ಮೇಲಕ್ಕೆ ಬಂದಿದೆ. ಅಂದರೆ ಬರೀ ಒಂದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ ಬರೀ 20 ಡೇಸಲ್ಲಿ 4,000 ಪಾಯಿಂಟ್ಸ್ ಮಾರ್ಕೆಟ್ ಮೊಮೆಂಟಮ್ ಕೊಟ್ಟಿದೆ. ಸೊ ವೇಟ್ ಮಾಡಿ. ಇದಾದಮೇಲೆ ಒಂದು ಚಿಕ್ಕ ಕರೆಕ್ಷನ್ ತೊಗೊಳ್ಳೇಬೇಕು, ಕರೆಕ್ಷನ್ ಆಗಲೇಬೇಕು, ಹಾಗೆ ಆಗುತ್ತೆ. ಅಟ್ಲೀಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 53,500 ಇಲ್ಲ 53,285 ಇನ್ ಕಮ್ಮಿಂಗ್ ಡೇಸ್. ನಾಳೆನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು, ಇಲ್ಲ 2-3 ಡೇಸಲ್ಲಿ ಬರ್ಬೋದು. ನೋಡ್ಕೊಳ್ಳಿ, ಎಕ್ಸಾಕ್ಟ್ ಲೆವೆಲ್ಸ್ ನೋಡ್ಕೊಳ್ಳಿ. ಇದೇನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಇಲ್ಲಿ ಬರುತ್ತೆ, ಇದನ್ನು ಬ್ರೇಕ್ ಆಯ್ತು ಅಂದ್ಕೊಳ್ಳಿ, ಇಲ್ಲಿ ಬರುತ್ತೆ. ವೇಟ್ ಮಾಡಿ, ಅರ್ಜೆಂಟ್ ಪಟ್ಟು ಯಾರೂ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ನಾಳೆ ಬೇರೆ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಅನ್ಸುತ್ತೆ, ನನ್ನ ಮಂತ್ಲಿ ಎಕ್ಸ್ಪೈರಿ ಇರಬೇಕು. ಸೊ ಹುಷಾರಾಗಿ ವೇಟ್ ಮಾಡಿ, ಪ್ರೀಮಿಯಮ್ಸ್ ಅಂತೂ ಸರಿಯಾಗಿ ಮೆಲ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಯಾರ್ಯಾರು ಟ್ರೇಡ್ ಮಾಡ್ತೀರೋ ಬ್ಯಾಂಕ್ ನಿಫ್ಟಿಲಿ ವೇಟ್ ಮಾಡಿಬಿಟ್ಟು ಟ್ರೇಡ್ ಮಾಡಿ. ಆಮೇಲೆ ನಿಫ್ಟಿ 50 ನೋಡೋಣ. ನಿಫ್ಟಿ 50 ಕೂಡ ನಾನು ನೆನ್ನೆ ಕೊಟ್ಟಿದ್ದೆ ಎಕ್ಸಾಕ್ಟ್ ಲೆವೆಲ್ಸು ನೋಡ್ಕೊಳ್ಳಿ. ಇದು ಕೂಡ ಫ್ಲಾಟ್ ಓಪನ್ ಆಗಿದೆ, ಫ್ಲಾಟ್ ಓಪನ್ ಆಗಿ ಎಕ್ಸಾಕ್ಟ್ಲಿ ಇಲ್ಲೇ ರಿಜೆಕ್ಷನ್ ತೊಗೊಂಡಿದೆ 25,910. ನೋಡ್ಕೊಳ್ಳಿ,
ಇದನ್ನು ನಾನು ತುಂಬ ದಿವಸದಿಂದನೇ ಇದನ್ನು ಪ್ಲಾಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದೇ ನೆನ್ನೆ ಮೊನ್ನೆ ಮಾಡಿರೋದಲ್ಲ, ಹೋಗಿ ನೋಡ್ಕೊಳ್ಳಿ. ಮಾರ್ಕೆಟ್ ಇದು ದಾಟಿದ್ರೆ ಇಲ್ಲಿ ಹೋಗುತ್ತೆ ಅಂತ ಪ್ಲಾಟ್ ಮಾಡಿದ್ದೆ. ಎಕ್ಸಾಕ್ಟ್ಲಿ ಅಲ್ಲೇ ರಿವರ್ಸಲ್ ತೊಗೊಂಡಿದೆ. ಮತ್ತೆ ನೋಡಿ 26,000 ಲೆವೆಲ್ ಹೋಗಕ್ಕೆ ಆಗಲೇ ಇಲ್ಲ. ಮಾರ್ಕೆಟ್ ತುಂಬ ಕನ್ಸೋಲಿಡೇಟ್ ಆಯಿತು. ಇದೂ ಅಷ್ಟೇ ಡೈರೆಕ್ಷನ್ಲೆಸ್ ಮಾರ್ಕೆಟ್ ಆಗೇ ಇತ್ತು. ಅಪ್ಸೈಡ್ ಮೊಮೆಂಟಮ್ ಕೊಡ್ತು, ಮತ್ತೆ ಡೌನ್ ಸೈಡ್ ಕೊಡ್ತು, ಆಮೇಲೆ ಒಂಥರ ವಿ ಶೇಪ್ ರಿಕವರಿ ಆಯಿತು. ನೋಡ್ಕೊಳ್ಳಿ, ತುಂಬ ನಿಧಾನಕ್ಕೆ ಹೋಯಿತು. ನಮ್ಮ ನಿಫ್ಟಿ ಫೆಸಿಲಿಟಿ ಏನಂದರೆ ಎಕ್ಸ್ಪೈರಿ ದಿನ ಮೊಮೆಂಟಮ್ ಕೊಡಲ್ಲ, ಬೇರೆ ದಿನ ಚೆನ್ನಾಗೇ ಮೊಮೆಂಟಮ್ ಕೊಡುತ್ತೆ. ಸೊ ಯಾರ್ಯಾರು ಇದರಲ್ಲಿ ಟ್ರೇಡ್ ಮಾಡ್ತಿರೋ ನಾಳೆ ನೋಡ್ಕೊಂಡು ಮಾಡಿ. ಇದಕ್ಕೆ ನೋಡಿ 26,000 ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಬಂತು. ಇಲ್ಲಿ ಸ್ಟ್ರಾಂಗೆಸ್ಟ್ ಆಗಿ ರಿಜೆಕ್ಷನ್ ಬಂದು ಕೆಳಗಡೆಗೆ ಬಂದಿದೆ. ಸೊ ನಾಳೆ ಏನಾದರೂ ಮಾರ್ಕೆಟ್ ಇಲ್ಲೇನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ವೇಟ್ ಮಾಡಿಬಿಟ್ಟು ಟ್ರೇಡ್ ಮಾಡಿ. ಇದಾಗಿರುತ್ತೆ ನಾಳೆ ಲೆವೆಲ್ಸ್. ಸೊ ಇದು ಕೂಡ 2 ಡೇಸಿಂದ ಒಂದು ಅಪ್ವರ್ಡ್ ರೇಂಜಲ್ಲಿದೆ. ಅಪ್ ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಅಪ್ವರ್ಡ್ ರೇಂಜಲ್ಲಿದೆ ಇದು. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ಇದು ನೋಡ್ಕೊಳ್ಳಿ, ನಮಗೆ ತುಂಬ ಸ್ಟ್ರಾಂಗೆಸ್ಟ್ ಆಗಿರುತ್ತೆ. ಈ ರೆಸಿಸ್ಟೆನ್ಸ್ ನೋಡಿ, ಒಂದ್ಸರಿ ರಿಜೆಕ್ಷನ್ ತೊಗೊಂತು, ಸೆಕೆಂಡ್ ಟೈಮ್ ಇಲ್ಲೇ ರೀಟೆಸ್ಟ್ ಆಯಿತು. ಇವತ್ತು ನೋಡಿ ಫಸ್ಟ್ ಕ್ಯಾಂಡು ರಿಜೆಕ್ಷನ್ ತೊಗೊಂಡಿದೆ, ಮತ್ತು ಇಲ್ಲಿ 1155 ರಿಜೆಕ್ಷನ್ ತೊಗೊಂಡಿದೆ. ಸೊ ವೇಟ್ ಮಾಡಿ, ಈ ಝೋನ್ ಕೆಳಗಡೆ ಬಂತು ಅಂದ್ಕೊಳ್ಳಿ, ದಿಸ್ ವಿಲ್ ಬಿ ಅವರ್ ಫಸ್ಟ್ ಟಾರ್ಗೆಟ್ ಟುವರ್ಡ್ ಡೌನ್ ಸೈಡ್ ಮೊಮೆಂಟಮ್. 25,850 ನಮಗೆ ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಇದು ದಾಟಾದ್ಮೇಲೆ ಇಷ್ಟೊಂದು ಗ್ಯಾಪ್ ಏನು ಬರಲ್ಲ. ಇಲ್ಲಿ ಇನ್ನೊಂದು ಪ್ಲಾಟ್ ಮಾಡ್ತೀನಿ ರೀ. ಓಕೆ ನೋಡೋಣ, ಇಲ್ಲಿ ಏನಾದರೂ ಪ್ಯಾಟ್ರನ್ ಏನಾದರೂ ಫಾರ್ಮ್ ಆಗಿದೆ ನೋಡೋಣ. ಇಲ್ಲಿ ಒಂದು ಇದಿರುತ್ತೆ, ಬಿಕಾಸ್ 200 ಪಾಯಿಂಟ್ ಸಡನ್ನಾಗಿ ಜಂಪ್ ಆಗೋಕ್ಕಂತೂ ಚಾನ್ಸೇ ಇಲ್ಲ. ಒಟ್ಟಿನಲ್ಲಿ ಹಿಂದೆ ಯಾವುದೂ ಐ ಆಗಿಲ್ಲ. ಸೊ ಮಾರ್ಕೆಟ್ ಅಷ್ಟು ದೂರ ಹೋಗಿರೋ ಕಾರಣ ಇದೆ. ಬಟ್ ನನ್ನ ಕೇಳಿದ್ರೆ ಮಾರ್ಕೆಟ್ ಸ್ಟಕ್ ಆಗ್ಬೋದು ಅರೌಂಡ್ 750 ಸ್ಟಕ್ ಆಗ್ಬೋದು. ಐದರ್ ಇಲ್ಲಾದರೂ ಆಗಲೇಬೋದು. 25,765 25,765 ನೋಡ್ಕೊಳ್ಳಿ. ಇಲ್ಲೊಂದು ನಮಗೆ ಒಂದು ಸಪೋರ್ಟ್ ಇದೆ. ಬಿಕಾಸ್ ಏನು 200 ಪಾಯಿಂಟ್ಸ್ ಒಂದ್ಸತಿ ಮೊಮೆಂಟಮ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ರೀಟೆಸ್ಟ್ ಆಗಿಬಿಟ್ಟೆ ಆಗುತ್ತೆ. ಅದೇ ಪ್ರೈಸ್ ಆಕ್ಷನ್ ಅಂದರೆ ಯಾವತ್ತೂ ಅಷ್ಟೇ ಹಂಗೆ ಫಾಲೋ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಆಗಲಿ ರ್ಯಾಲಿ ಆದಮೇಲೆ ಕರೆಕ್ಷನ್ ಆಗಲೇಬೇಕು. ಅವಾಗ ಮಾತ್ರ ಮತ್ತೆ ನಾವು ರ್ಯಾಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು, ಡೌನ್ ಸೈಡೇ ಆಗಿರಲಿ ಇಲ್ಲ ಅಪ್ ಸೈಡೇ ಆಗಿರಲಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇದು ಫಸ್ಟೇ ಬರುತ್ತೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಸ್. ಆಮೇಲೆ ತುಂಬ ಟ್ರೇಡಿಂಗ್ ಕಂಟೆಂಟ್ಗೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀನಿ. ನಾನು ಮಾಡಿರೋ ಪ್ರಾಫಿಟ್ಸ್ ಆಗಲಿ, ನಮ್ಮ ಟ್ರೇನರ್ಸ್ ಮಾಡಿರೋ ಪ್ರಾಫಿಟ್ಸ್ ಆಗಲಿ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೋಡಿ. ಥ್ಯಾಂಕ್ ಯು.